ಮಗುಗೆ ಹೈ ಗ್ರೇಡ್ ಫೀವರ್ ಬಂದು ತಲೆಗೇರಿ ಫಿಟ್ಸ್ ಬರ್ತಾ ಇದೆ ಅಂತಂದ್ರೆ ಏನು ಮಾಡಬೇಕು ಮತ್ತೆ ಇದು ಕೆಲವೊಂದು ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ಫೆಬ್ರೈಲ್ ಸೀಜರ್ಸ್ ಅಂದ್ರೆ ಏನ್ ಡಾಕ್ಟರ್, ತಲೆಗೆ ಯಾಕೆ ಏರುತ್ತೆ ಅಂತ ಕೇಳಿದ್ರೆ, ಮಕ್ಕಳಲ್ಲಿ ಎಸ್ಪೆಷಲಿ 6 months ಇಂದ 6 years ತನಕನೂ ಈ ಫೆಬ್ರೈಲ್ ಸೀಜರ್ಸ್ ಅನ್ನೋ ಬರೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನಿಮಗೆ ಫಾದರ್ ರಿಲೇಟಿವ್ಸ್ ಅಲ್ಲಿ ನಿಮಗೆ ಚಿಕ್ಕವಾಗಿದ್ದಾಗ ಫಿಟ್ಸ್ ಬರ್ತಾ ಇದೆ, ಫೀವರ್ ಇದ್ದಾಗ ಅಂತಂದ್ರೆ ಮಗುಗೆ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಮಕ್ಕಳಿಗೂ ಫೀವರ್ ಜಾಸ್ತಿ ಆದಾಗ ಫಿಟ್ಸ್ ಬರುತ್ತಾ ಡಾಕ್ಟರ್ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಕೆಲವೊಂದು ಮಕ್ಕಳಿಗೆ ಈ ಥರ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇರೋರಿಗೆ ಫೀವರ್ ಜಾಸ್ತಿ ಆದಾಗ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪ್ 6 months ಇಂದ 6 years ತನಕನೂ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ಮೇನ್ ಆಗಿ 1 ವರ್ಷದಿಂದ 1.5 ವರ್ಷದ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೀವರ್ಗೆ ಹಲವಾರು ರೀಸನ್ಸ್ ಇರ್ಬೋದು. ಜ್ವರ ಬರೋದಕ್ಕೆ ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಉಸಿರಾಟಕ್ಕೆ ತೊಂದರೆ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಫೀವರ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಲೂಸ್ ಮೋಷನ್ಸ್, ವಾಮಿಟಿಂಗ್ ಏನಾದರೂ ಆಗಿರ್ಬೋದು. ಈ ಥರ ಏನೇ ಇನ್ಫೆಕ್ಷನ್ಸ್ ಆಗಿ ಫೀವರ್ ಬಂದಾಗ, ಹೈ ಗ್ರೇಡ್ ಫೀವರ್ ಬಂದಾಗ ಈ ಥರ ಫಿಟ್ಸ್ ಅನ್ನೋದು ಬರುತ್ತೆ. ಫಸ್ಟ್ ಟೈಮ್ ಈ ಥರ ಫಿಟ್ಸ್ ಬಂದಾಗ ಪೇರೆಂಟ್ಸ್ಗೆ ತುಂಬ ಗಾಬರಿ ಆಗತ್ತೆ. ಮಗುನ ಖಂಡಿತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಈ ಹಾಸ್ಪಿಟಲಲ್ಲಿ ನಿಮ್ಮ ಡಾಕ್ಟರ್ ಹೇಳ್ತಾರೆ ಏನಾದರೂ ತಲೆಯಲ್ಲಿ ಇನ್ಫೆಕ್ಷನ್ ಆಗಿದೆಯಾ, ಇಲ್ಲಾಂದ್ರೆ ಫೀವರ್ ಇಂದ ಫಿಟ್ಸ್ ಬಂದಿದ್ಯಾ, ಇಲ್ಲಾಂದ್ರೆ ಫಿಟ್ಸ್ಗೆ ಬೇರೆ ಏನಾದರೂ ಕಾಸ್ ಇದೆಯಾ ಅಂತ ನಿಮ್ಮ ಡಾಕ್ಟರ್ ನೋಡಿ ಹೇಳ್ತಾರೆ. ಬಟ್ ಫೀವರ್ ಇಂದ ಫಿಟ್ಸ್ ಬಂದಿರೋದು ಅಂತ ಹೇಳಿದ್ದಾರೆ ಅಂತಂದ್ರೆ ಇದು ಫೆಬ್ರೈಲ್ ಸೀಜರ್ಸ್ ಇರುತ್ತೆ. ಈ ತರ ಫೀವರ್ ಜಾಸ್ತಿ ಆಗಿ ಫಿಟ್ಸ್ ಬರೋ ಮಕ್ಕಳಿಗೆ ಬ್ರೈನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತಾ ಡಾಕ್ಟರ್ ಅಂತ ಕೇಳಿದ್ರೆ ಖಂಡಿತ ಬ್ರೈನ್ ಅಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ನೀವು CT MRI ಏನು ಸ್ಕ್ಯಾನ್ ಏನು ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಫಿಟ್ಸ್ ಏನಾದರೂ ಒಂದೇ ಕಡೆ ಕೈ ಕಾಲು ಶೇಕ್ ಮಾಡ್ತಾ ಇದೆ, ಫಿಟ್ಸ್ ಬಂದಾಗ ಮೋರ್ ದ್ಯಾನ್ 15 minutes ಇದೆ, ಮತ್ತೆ ನೀವು ಹಾಸ್ಪಿಟಲ್ಗೆ ಬರಬೇಕಾದ್ರೂ ಫಿಟ್ಸ್ ಬರ್ತಾನೆ ಇತ್ತು ಅಂತಂದ್ರೆ MRI ಅಥವಾ CT ಸ್ಕ್ಯಾನ್ ಅನ್ನೋದು ರೆಕಮೆಂಡ್ ಮಾಡ್ತಾರೆ. ನಿಮ್ಮ ಡಾಕ್ಟರ್ ಹೇಳಿದಾರೆ ಅಂದ್ರೆ ಖಂಡಿತ ಮಾಡಿಸಿ. ಒಂದ್ಸಲ ಈ ತರ ಫಿಟ್ಸ್ ಬಂದಿದೆ ಅಂತಂದ್ರೆ ಲೈಫ್ ಲಾಂಗ್ ಬರ್ತಾ ಇರತ್ತಾ ಡಾಕ್ಟರ್ ಅಂತ ಕೇಳಿದ್ರೆ ಖಂಡಿತ ಲೈಫ್ ಲಾಂಗ್ ಬರೋ ಚಾನ್ಸಸ್ ಅನ್ನೋದು ಕಡಿಮೆನೇ ಇರುತ್ತೆ. ಬಟ್ ಪದೇ ಪದೇ ಈ ತರ ಫೀವರ್ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಎಸ್ಪೆಷಲಿ ನಿಮ್ಗೆ ಅರ್ಲಿ ಏಜ್ ಅಲ್ಲಿ ವಿತಿನ್ 1 year ಇದ್ದಾಗಲೇ ಫಸ್ಟ್ ಟೈಮ್ ಈ ತರ ಫಿಟ್ಸ್ ಬಂದಿದೆ, ಫಿಟ್ಸ್ ಜಾಸ್ತಿ ಹೊತ್ತಿತ್ತು, ಒಂದೇ ಕಡೆ ಕೈ ಕಾಲು ಶೇಕ್ ಮಾಡ್ತಾ ಇತ್ತು, ಈ ಥರ ಇದ್ದಾಗ ನಿಮಗೆ ಫ್ಯೂಚರಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಈ ಥರ ಫಸ್ಟ್ ಟೈಮ್ ಒಂದ್ಸಲ ಬಂದಿದೆ ಅಂತಂದರೆ ನೆಕ್ಸ್ಟ್ ಟೈಮ್ ಎಷ್ಟು ಜನ ಮಕ್ಕಳಿಗೆ ಬರುತ್ತೆ ಅಂತಂದರೆ 3ರಲ್ಲಿ ಒಬ್ಬರಿಗೆ ಇನ್ನೊಂದು ಸಲನೂ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಮಕ್ಕಳಿಗೆ 6 years ತನಕನೂ 2 ಸಲ, 3 ಸಲ, 4 ಸಲ, 5 ಸಲ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಬಟ್ ಬೇಬಿ ಡೆವಲಪ್ಮೆಂಟ್ ಅನ್ನೋದು ಚೆನ್ನಾಗಿರಬೇಕು. ಬೇಬಿ ಬುದ್ಧಿಶಕ್ತಿ, ಓಡಾಡೋದು, ನಡೆಯೋದು, ಅರ್ಥ ಮಾಡ್ಕೊಳ್ಳೋದು, ಮಾತಾಡೋದು ಇವೆಲ್ಲ ನಾರ್ಮಲ್ ಇದೆಯಾ ಇಲ್ವಾ ಅಂತ ಡಾಕ್ಟರ್ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಡಾಕ್ಟರ್ ನಮ್ಮ ಮಗುಗೂ ಈ ಥರ ಫಿಟ್ಸ್ ಬರ್ತಾ ಇತ್ತು, ಏನಾದರೂ ಮೆಡಿಸಿನ್ ಡೈಲಿ ತಗೋಬೇಕಾ ಡಾಕ್ಟರ್ ಅಂತ ಕೇಳಿದ್ರೆ ಖಂಡಿತ ಡೈಲಿ ಮೆಡಿಸಿನ್ ಅನ್ನೋದೇನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮ್ಮ ಡಾಕ್ಟರ್ ಏನಾದರೂ ನಿಮಗೆ ಫಿಟ್ಸ್ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಫಿಟ್ಸ್ ಮಾತ್ರೆ ಅಥವಾ ಸಿರಪ್ ಕೊಟ್ಟಿದ್ದಾರೆ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ಸ್ ಫೆಬ್ರೈಲ್ ಸೀಜರ್ಸ್ ಅನ್ನೋ ಫಿಟ್ಸ್ಗೆ ಯಾವುದೇ ಸಿರಪ್ ಅನ್ನೋದು ಡೈಲಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲಿ ಸಡನ್ ಆಗಿ ಫಿಟ್ಸ್ ಬಂದಾಗ ಏನ್ ಮಾಡಬೇಕು, ಹೇಗೆ ಟ್ರೀಟ್ ಮಾಡಬೇಕು ಅಂತ ತುಂಬಾ ಪೇರೆಂಟ್ಸ್ಗೆ ಗೊತ್ತಿರೋದಿಲ್ಲ. ಮೊದಲನೇದಾಗಿ ಮನೆಯಲ್ಲಿ ಏನಾದರೂ ಫೀವರ್ ಬಂದು ಮಗುಗೆ ಫಿಟ್ಸ್ ಬರ್ತಾ ಇದೆ ಅಂತಂದ್ರೆ ನೀವು ಮಗುನ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೆಲದ ಮೇಲೆ ಅಥವಾ ಬೆಡ್ ಮೇಲೆ ಫ್ಲಾಟ್ ಸರ್ಫೇಸ್ ಇರೋ ಕಡೆ, ಗಾಳಿ ಚೆನ್ನಾಗಿ ಆಡ್ತಾ ಇರೋ ಕಡೆ ನೀವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಒಂದು ಕಡೆ ತಿರುಗಿಸಿ ಮಲಗಿಸ್ಬೇಕಾಗತ್ತೆ. ಮಗುನ ಬೆನ್ನ ಮೇಲೆ ಹೀಗೆ ಮಲಗಿಸಕ್ಕೆ ಬಿಡಬಾರ್ದು, ಒಂದು ಕಡೆ ಟರ್ನ್ ಮಾಡಿ ಮಲಗಿಸ್ಬೇಕಾಗತ್ತೆ. ಯೂಶಲಿ ಲೆಫ್ಟ್ ಸೈಡ್ ಈ ಥರ ಟರ್ನ್ ಮಾಡಿ ಮಲಗಿಸೋದು ಬೆಸ್ಟ್ ಪೊಸಿಷನ್. ಯಾಕೆ ಡಾಕ್ಟರ್ ಅಂತ ಕೇಳಿದ್ರೆ ಫಿಟ್ಸ್ ಬರ್ತಾ ಇರಬೇಕಾದ್ರೆ ಮಗುಗೆ ಕಾನ್ಷಿಯಸ್ನೆಸ್ ಅನ್ನೋದು ಇರೋದಿಲ್ಲ. ಈ ಟಂಗ್, ನಾಲಿಗೆ ಏನಿರುತ್ತಲ್ಲ ಅದು ಹಿಂದೆ ಬೀಳ್ತಾ ಇರುತ್ತೆ. ಹೀಗೆ ಮಲಗಿಸಿದ್ದೀರಾ ಅಂತಂದರೆ ನಾಲಿಗೆ ಹಿಂದೆ ಬಿದ್ದು ಮಗುಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಾಯಲ್ಲಿ ಏನೇ ಸೆಕ್ರೀಷನ್ಸ್, ಬಾಯಲ್ಲಿ ನೊರೆ ಬರ್ತಾ ಇರೋದು ಗಂಟ್ಲಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡತ್ತೆ. ನೀವೊಂದು ಕಡೆ ಸೈಡ್ಗೆ ತಿರುಗಿಸಿ ಮಲಗಿಸಿದ್ದೀರಾ ಅಂತಂದರೆ ಬಾಯಲ್ಲಿರೋ ಸೆಕ್ರೀಷನ್ಸ್, ನೊರೆ ಏನು ಬರ್ತಾ ಇದೆ ಅದು ಈಸಿಯಾಗಿ ಆಚೆಗೆ ಬಂದ್ಬಿಡತ್ತೆ. ನಾಲಿಗೆ ಅನ್ನೋದು ಕೂಡ ಹಿಂದೆ ಬಿದ್ದು ನಿಮಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಈ ತರ ಫಿಟ್ಸ್ ಬರ್ತಾ ಇರಬೇಕಾದ್ರೆ ಇಂಪಾರ್ಟೆಂಟ್ ಏನು ಅಂತ, ಮತ್ತೆ ಈ ತರ ಫಿಟ್ಸ್ ಬರಬೇಕಾದ್ರೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಮಗುಗೆ ಉಸಿರಾಟಕ್ಕೆ
ಏರ್ವೇ ಅನ್ನೋದು ಪೈಪ್ ಅನ್ನೋದು ಓಪನ್ ಇರಬೇಕು. ನೀವು ಈ ಥರ ಬೆನ್ನ ಮೇಲೆ ಮಲಗಿಸಿದ್ದೀರಾ, ಉಲ್ಟಾ ಮಲಗಿಸಿದ್ದೀರಾ ಅಂತಂದರೆ ಈ ಥರ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೈಡ್ಗೆ ತಿರುಗಿಸಿ, ಒಂದು ಕಡೆ ಸೈಡಿಗೆ ತಿರುಗಿಸಿ ಮಲಗಿಸ್ಬೇಕು. ಮತ್ತೆ ಮಗುಗೆ ಈ ಥರ ಫಿಟ್ಸ್ ಬರ್ತಾ ಇರಬೇಕಾದ್ರೆ ಏನಾದರೂ ಕೀಸ್ ಕೊಡ್ಬೋದಾ, ಮೆಟಲ್ ಆಬ್ಜೆಕ್ಟ್ಸ್ ಏನಾದರೂ ಕೊಡ್ಬೋದಾ ಡಾಕ್ಟರ್ ಅಂತ ಕೇಳಿದ್ರೆ ಇದು ಖಂಡಿತ ಏನು ಯೂಸ್ ಆಗೋದಿಲ್ಲ. ಮಗುಗೆ ಯೂಶಲಿ ಫಿಟ್ಸ್ ಅನ್ನೋದು ವಿತಿನ್ 5 ಮಿನಿಟ್ಸ್ ತಂತಾನೇ ಕಡಿಮೆ ಆಗುತ್ತೆ. ನೀವು ಒಂದು ಕಡೆ ತಿರುಗಿಸಿ ಮಲಗಿಸಿದ್ರೆ ಸಾಕು. ಈ ಥರ ಮೆಟಲ್ ಆಬ್ಜೆಕ್ಟ್ಸ್ ಅನ್ನೋದು ಇಡಕ್ಕೆ ಹೋಗಬೇಡಿ. ಮಗು ಫಿಟ್ಸ್ ಬರ್ತಾ ಇರಬೇಕಾದ್ರೆ ನಾಲ್ಗೆ ಕೂಡ ಕಚ್ಕೊಂಡ್ಬಿಟ್ಟಿದೆ, ಇದು ನಾವೇನಾದರೂ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಮಗು ಬಾಯಲ್ಲಿ ನಾಲ್ಗೆ ಕಚ್ತಾ ಇದೆ ಅಂತ ಹೇಳ್ಬಿಟ್ಟು ಬೆರಳು ಇಡೋದಾಗ್ಲಿ, ಬಟ್ಟೆ ಇಡೋದಾಗ್ಲಿ, ಫೋರ್ಸ್ಫುಲ್ ಆಗಿ ಮೌತ್ ಓಪನ್ ಮಾಡಿ ಏನಾದರೂ ಮಾಡೋದಕ್ಕಾಗ್ಲಿ ಹೋಗಬೇಡಿ. ಹಲ್ಲು ಮುರಿದು ಒಳಗಡೆ ನುಂಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಡಾಕ್ಟರ್ ನೆಕ್ಸ್ಟ್ ಟೈಮ್ ಈ ಥರ ಫಿಟ್ಸ್ ಬಂದಾಗ ಏನಾದರೂ ಸ್ಪ್ರೇ ಮಾಡಿ ಅಂತ ಬರ್ಕೊಟ್ಟಿರ್ತಾರೆ. ಈ ಥರ ಯೂಶಲಿ ಫೆಬ್ರೈಲ್ ಸೀಜರ್ಸ್ ತುಂಬ ಸಲ ಬರ್ತಾ ಇರೋರಿಗೆ ಈ ಥರ ಸ್ಪ್ರೇ ಅನ್ನೋದು ಕೊಟ್ಟಿರ್ತಾರೆ. ಈ ಸ್ಪ್ರೇ ಅನ್ನೋದನ್ನು ಮೂಗಲ್ಲಿ ಈ ಥರ ಫಿಟ್ಸ್ ಬರ್ತಾ ಇರಬೇಕಾದ್ರೆ ಒಂದೊಂದು ಸ್ಪ್ರೇ ಮಾಡಿದ್ದೀರಾ ಅಂತಂದರೆ ಇಮಿಡಿಯೇಟ್ಲಾಗಿ ವಿತಿನ್ 5 ಮಿನಿಟ್ಸ್ ಕಂಟ್ರೋಲ್ ಆಗುತ್ತೆ. ಬಟ್ ಇದು ನೀವು ಡಾಕ್ಟರ್ ಅಡ್ವೈಸ್ ತಗೊಂಡು ಡೋಸ್ ಎಷ್ಟು ಅಂತ ತಿಳ್ಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ. ಮತ್ತೆ ಜ್ವರ ಬಂದಾಗೆಲ್ಲ ಈ ಥರ ಫಿಟ್ಸ್ ಬರುತ್ತಾ ಡಾಕ್ಟರ್ ಅಂತ ಕೇಳಿದ್ರೆ ಖಂಡಿತ ಬರೋದಿಲ್ಲ. ಫೀವರ್ ಹೈ ಗ್ರೇಡ್ ಇದೆ, ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಫಿಟ್ಸ್ ಬರುತ್ತೆ. ನಿಮಗೆ ಒಂದ್ಸಲ ಬಂದಿದೆ ಫಿಟ್ಸ್, ಮತ್ತೆ ಮಗು ಆ್ಯಕ್ಟಿವ್ ಆಗಿದೆ, ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಏನಾದರೂ ಫಿಟ್ಸ್ ಬರಬಾರ್ದು ಅಂತಂದರೆ ನೀವು ಮಗುಗೆ ಜ್ವರ ಬಂದಿದ ತಕ್ಷಣ, ಜ್ವರಕ್ಕೆ ಬೇರೆ ಏನಾದರೂ ರೀಸನ್ಸ್ ಇರ್ಬೋದು, ಕೋಲ್ಡ್ ಆಗಿ, ಕಾಫ್ ಆಗಿ, ಲೂಸ್ ಮೋಷನ್ಸ್ ಆಗಿ ಏನೇ ರೀಸನ್ನಿಂದ ಫೀವರ್ ಬರ್ತಾ ಇದೆ ಅಂತಂದರೆ ನಿಮಗೆ ಒಂದು ಟ್ಯಾಬ್ಲೆಟ್ ಅಥವಾ ಸಿರಪ್ ಕೊಟ್ಟಿರ್ತಾರೆ. ಈ ಟ್ಯಾಬ್ಲೆಟ್ ಅಥವಾ ಸಿರಪ್ ಅನ್ನೋದನ್ನು ನೀವು 3 ಡೇಸ್ ಬೆಳಿಗ್ಗೆ ನೈಟ್ ತಗೋತಾ ಇದ್ದೀರಾ ಅಂತಂದರೆ ಈ ಫಿಟ್ಸ್ ಅನ್ನೋದು ಬರೋದನ್ನು ತಡೆಯುತ್ತೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಫೀವರ್ ಬಂದಿದ ತಕ್ಷಣ ಪ್ಯಾರಾಸೆಟಮಾಲ್ ಹಾಕಬೇಕಾಗತ್ತೆ. ಮಗುಗೆ ಕರೆಕ್ಟ್ ಡೋಸ್ ಪ್ಯಾರಾಸೆಟಮಾಲ್ ಕೊಟ್ಟು ನೀವು ಮೈ ಅನ್ನೋದನ್ನು ಖಂಡಿತ ಒರೆಸ್ಬೇಕಾಗತ್ತೆ. ಟೆಂಪರೇಚರ್ ಅನ್ನೋದು ತಲೆ ಟೆಂಪರೇಚರ್, ಬಾಡಿ ಟೆಂಪರೇಚರ್ ಎಷ್ಟು ಬೇಗ ನೀವು ಕಡಿಮೆ ಮಾಡ್ತೀರಾ ಅಂತಂದರೆ ಅಷ್ಟು ಒಳ್ಳೆಯದು. ಇದರಿಂದ ಫಿಟ್ಸ್ನ ನೀವು ತಡಿಬಹುದು ಖಂಡಿತ. ಈ ಫೆಬ್ರೈಲ್ ಸೀಜರ್ಸ್ ಅಥವಾ ಫೀವರ್ ಬಂದು ಫಿಟ್ಸ್ ಬರ್ತಾ ಇರೋದು ಅನ್ನೋದು 5 ಇಯರ್ಸ್ 6 ಇಯರ್ಸ್ ತನಕನೂ ಇರುತ್ತೆ ಮಕ್ಕಳಿಗೆ, ಅದಾದ ಮೇಲೆ ಬರೋದಿಲ್ಲ. ನಿಮಗೆ ಫೀವರ್ ಫಿಟ್ಸ್ ಅನ್ನೋದು ಇನ್ನೂ ಜಾಸ್ತಿ ಬರ್ತಾ ಇದೆ ಅಂತಂದರೆ ನೀವು ಖಂಡಿತ ಪೀಡಿಯಾಟ್ರಿಷಿಯನ್ನ ಮೀಟ್ ಮಾಡಬೇಕಾಗತ್ತೆ. ಅವ್ರು ನಿಮಗೆ ಕೆಲವೊಂದು ಟೆಸ್ಟ್ ಅಡ್ವೈಸ್ ಮಾಡ್ತಾರೆ, ಡೆವಲಪ್ಮೆಂಟ್ ಚೆಕ್ ಮಾಡ್ತಾರೆ, ಕೆಲವೊಮ್ಮೆ ನೋಡಿ MRI ಸ್ಕ್ಯಾನ್ ಅಥವಾ EEG ಸ್ಕ್ಯಾನ್ ಅನ್ನೋದು ಅಡ್ವೈಸ್ ಮಾಡ್ತಾರೆ. ಇದನ್ನು ನೀವು ಬೇಕಾದರೆ ಮಾಡಿಸ್ಬೋದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಪೇರೆಂಟ್ಸ್ ಇದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.